ಹುಟ್ಟಿದ ಕೆಲಸ ಅದು. ಈ ಹಿನ್ನೆಲೆಯಲ್ಲಿ ಭಾಳ ಎಚ್ಚರಿಕೆಯಿಂದ ಇವತ್ತು ನಮ್ಮ ಶಶಿಕಾಂತ್ ಗುರೂಜಿ ಅದ್ರ ಜೊತೆಗೆ ನಮ್ಮ ಚುನಪ್ಪ ಪೂಜಾರಿ ಅವ್ರ ಸಹಿತ ವಿಚಾರ ಮಾಡ್ಬೇಕಾಗಿ ಇನ್ನುಳಿದ ರೈತರು ಸಹಿತ ಕೆ ಟಿ ಗಂಗಾಧರಪ್ಪನಂಥವ್ರು ಬುದ್ಧಿವಂತರು ಕೂಡ್ಕೊಂಡು ಇವತ್ತು ನಾವು ಯಾವ ರೀತಿಯಾಗಿ ಹೋದ್ರೆ ನಮ್ಮ ಸಮಸ್ಯೆ ನಾವು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸರ್ಕಾರಕ್ಕೆ ಒಂದು ಲಿಮಿಟೇಷನ್ ಇರ್ತದೆ, ಆ ಲಿಮಿಟೇಷನ್ ದಾಟಿ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇವತ್ತು ನೋಡ್ರಿ ಹಂಗೆ ಆಗಿದ್ದರೆ ಅದು ಸಾಧ್ಯ ಆಗಿದೆ. ಇಷ್ಟೊಂದು ಸಿದ್ದರಾಮಯ್ಯನವರು 3 ಕಾಲೇ ಕಾನೂನು ಕರ್ನಾಟಕ ತೆಗೆದುಹಾಕ್ತಾಯಿದ್ರು. ಅವ್ರಿಗೂ ಅಲ್ಲಿ ಪ್ರೆಷರ್ ಅದ ಮಾಡೋದು ಹೇಗಪ್ಪ ಅಂತೇಳಿ ಅದನ್ನು ಮೀರು ನಿಲ್ಲುವಂಥ ಘಟ್ಸ್ ಅವರ ಧೈರ್ಯ ಅವರು ಇಲ್ಲ ಅನ್ನೋದು ಈಗೆಲ್ಲ ಸಾಬೀತಾಗಿರುವಂಥ ವಿಷಯ ಅದು. ಅಂದ್ರೆ ಇವತ್ತು ನಮ್ಮ ಉದ್ಧಾರ ನಾವು ಮಾಡ್ಕೋಬೇಕಾಗಿದೆ. ರೈತರು ಪ್ರತಿಯೊಂದು ಮನೆಗೆ ಹೋಗಿ ಪ್ರತಿ ರೈತರನ್ನ ಎಚ್ಚರಿಸಬೇಕಾಗಿದೆ. ನಮ್ಮ ಮಾರ್ಕೆಟ್ ಬೇಕಪ್ಪ, ನಾವು ಎದ್ದು ನಿಲ್ಲೋದಕ್ಕೆ ಏನು ಮಾಡೋಕ್ಕೆ ಸಾಧ್ಯತೆ ಇಲ್ಲಾಂದ್ರೆ ಶುಗರ್ ಫ್ಯಾಕ್ಟ್ರಿ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಮಾಲೀಕರು ಅವ್ರು ಯಾಕೆ ರೀ ನಿಮಗೆ ಅನುಕೂಲ ಮಾಡಿಕೊಡ್ತಾರೆ? ಅವ್ರು ಪಾಪ ತಮ್ಮ ಒಂದು ಸರ್ವೈವಲ್ನೆಸ್ ಸಲುವಾಗಿ ಬೆಳ್ಕೊಳ್ಳೋ ಸಲುವಾಗಿ ಶುಗರ್ ಫ್ಯಾಕ್ಟ್ರಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಆ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಚುನಪ್ಪ ಮತ್ತು ಶಶಿಕಾಂತ್ ಅವ್ರ ಮುಂದೆ ದೊಡ್ಡ ಸವಾಲುಗಳಿದ್ದಾವೆ. ಜನರನ್ನು ಅದರಲ್ಲೂ ರೈತರನ್ನ ಜಾಗೃತಿ ಮಾಡೋ ಜೊತೆಗೆ ಹೇಳಿದೆ ನಿಮಗೆ ಹಿಂದುಳಿದವರು ಪ್ಲಸ್ ದಲಿತ ಮತ್ತು ಪ್ಲಸ್ ಆದಿವಾಸಿಗಳನ್ನೆಲ್ಲ ನಮ್ಮ ವಿಶ್ವಾಸ ತೊಗೊಂಡು ಮೈನಾರಿಟಿಗಳನ್ನ ವಿಶ್ವಾಸ ತೊಗೊಂಡಾಗ ನೀವು ಅಧಿಕಾರ ಹಿಡಿದ್ರೆ ನಿಮಗೆ ಬೇಕಾದಂಥ ಕಾನೂನುಗಳನ್ನು ಮಾಡಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಈಗ ನೋಡಿರಿ ಹೋರಾಟ ಮಾಡ್ತಾಯಿದ್ದೀರಿ, ಬಂದು ಕುಳಿದ್ರಿ, ಏನೋ ಗಾಂಧಿ ನೆಲೆಯಲ್ಲಿದ್ದೀರಿ, ಒಳ್ಳೆ ವಿಚಾರಗಳಿದ್ದಾವೆ ಅಂತ ತಿಳ್ಕೊಂಡು ಅವರು ಸಿದ್ದರಾಮಯ್ಯರು ಒಂದಿಷ್ಟು ಸೋಷಲಿಸ್ಟಿಕ್ ಐಡಿಯಾಲಿಸ್ಟಿಕ್ ಅದಾವೆ, ಅವರಲ್ಲಿ ಸೋಷಲಿಸ್ಟಿಕ್ ಐಡಿಯಾಗಳಿದ್ದಾವೆ, ಮಾಡ್ಬೇಕಂತ ಮನಸ್ಸದ. ಆದ್ರೆ ವ್ಯವಸ್ಥೆ ಅಷ್ಟು ಸುಲಭವಾಗಿ ಮಾಡಿಕೊಡೋದಿಲ್ಲ ಯಾರನ್ನಾದರೂ. ಅದನ್ನು ಮೀರಿ ಬರಬೇಕಾದ್ರೆ ಒಂದು ಧೀಮಂತ ನಾಯಕತ್ವ ಬೇಕಾಗ್ತದೆ. ಮತ್ತು ಅದೇ ಕಾಲಕ್ಕೆ ಒಂದು ದಿಟ್ಟ ನಾಯಕತ್ವ ಇಲ್ಲಿವರೆಗೆ 75 ವರ್ಷಗಳು ಸಿಕ್ಕಿಲ್ಲ, ಬಂದಿಲ್ಲ. ಮತ್ತು ಸಮೀಪದಲ್ಲಿ ಬರುವ ಸಾಧ್ಯತೆಗಳು ಭಾಳ ಕಡಿಮೆ. ಅಂದರೆ ಎಲ್ಲಿಂದ ಬರಬೇಕು? ನಾವು ಒಳಗಿಂದ ಬರಬೇಕು. ಇವತ್ತು ಪವಾಡ ಪುರುಷ ಬರಬೇಕಾದ್ರೆ ಮೇಲಿಂದ ಯಾರು ಬರೋದಿಲ್ಲ. ಇಲ್ಲ